Once again, good morning. Good morning. ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ. ಎಲ್ಲ ಫಸ್ಟ್ ಟೈಮ್ ಬಂದಿದ್ರಿ, ಅದು ಭಾನುವಾರ. ನಮ್ಮ ಡಿಸ್ಟ್ರಿಬ್ಯೂಟರ್ಸ್ ಆಗಲಿ ಅಂಡ್ ಹೊಸದಾಗಿ ಬಿಸ್ನೆಸ್ ಬಗ್ಗೆ ತಿಳ್ಕೊಳ್ಳಿಕ್ಕೆ ಬಂದಿರತಕ್ಕಂತ ಎಲ್ಲಾ ಸ್ನೇಹಿತರಿಗೂ ನಿಮ್ಮ ಪ್ರೀಶಿಯಸ್ ಟೈಮ್ ಕೊಟ್ಟಿದ್ರಿ. ಹತ್ತತ್ರ ಒಂದು 2 ರಿಂದ 3 ಗಂಟೆಗಳ ಕಾಲ ಇಲ್ಲಿ ಏನ್ ನಡೀತಿದೆ ಆ ವಿಚಾರದ ಬಗ್ಗೆ ತಿಳ್ಕೊಳ್ಳಿಕ್ಕೆ ನಿಮ್ಮ ಮನೆಯಿಂದ ಬಂದು ಅಲ್ಲಿಂದ ಈವೆಂಟ್ ಬಂದು ಅಟೆಂಡ್ ಮಾಡಿ ಒಂದು ಹಾಫ್ ಡೇ ನೀವು ಸಮಯ ಕೊಟ್ಟಿದ್ರಿ. ಈ ಸಮಯನ ಆರಾಮಾಗಿ ಮನೇಲಿ ಕಳಿಬೋದಿತ್ತು ಅಲ್ವಾ? ಎಸಾರ್ನೋ ಮನೆಯಲ್ಲಿ ಆರಾಮಾಗಿ ಕಳಿಬೋದಿತ್ತು. ಹಂಗಂದ್ರೆ ಇದುವರೆಗೂ ಕಳೆದಿದ್ದು ಆರಾಮಾಗಿ ಅಲ್ವಾ? ಇದುವರೆಗೂ ಕಳೆದಿದ್ದು ಆರಾಮಾಗೇನೆ. ಆದ್ರೆ ಆರಾಮಾಗಿದ್ದು ಇದ್ದು 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 ಜೀವನ ಪರ್ಯಂತ ಆರಾಮಾಗಿರೋದು ಬೇಡ ಅಂತ ನೀವು ಇಲ್ಲಿ ಬಂದಿದ್ರಿ. ಕಂಗ್ರಾಚುಲೇಷನ್. ಇದಕ್ಕೆ ಈ ಸಂಡೇ ಅನ್ನೋ ವಿಚಾರ ಬಂದ್ರೆ ನನ್ನ ಲೈಫಲ್ಲಿ ಬಹಳ ಮುಖ್ಯವಾದಂತ ದಿನ ಆಗ್ತಿತ್ತು ಸಂಡೇ. ಯಾಕೆ ಹೇಳಿ? ಶನಿವಾರ ಸಂಜೆ ಬಂದ್ರೆ ಎಷ್ಟು ಖುಷಿ ಆಗ್ತಿತ್ತು ಅಂದ್ರೆ ಅಷ್ಟು ಖುಷಿ ಆಗ್ತಿತ್ತು. ಸಂಡೇ ಬಂದ್ರೆ ಕ್ರಿಕೆಟ್ ಆಡ್ಬೋದು, ಸಂಡೇ ಬಂದ್ರೆ ಅಲ್ವಾ? ಕ್ರಿಕೆಟ್ ಆಡಿ ಇದನ್ನ ಮಾಸಿದ್ರೆ ಅದು ನಮಗ ಸಂಡೇ, ಇಲ್ಲ ಅಂದ್ರೆ ಅದು ಸಂಡೇನೆ ಅಲ್ಲ ಅನ್ನೋ ಲೆವೆಲ್ಗೆ 18 ವರ್ಷ ಇದ್ದಾಗ, ಅಂದ್ರೆ ಈಗಿಂದ 21 ವರ್ಷದ ಹಿಂದೆ ಅದು ನಮ್ಮ ಆಗಿನ ಮೈಂಡ್ ಸೆಟ್ ಇತ್ತು. ಆದ್ರೆ ಯಾವಾಗ ನಿಂತರ ನಿಮ್ಮನ್ನ ಯಾವಾಗ ಇನ್ವೈಟ್ ಮಾಡಿದಾರೆ ಕೆಲವೊಬ್ಬರನ್ನ ಮೊದಲನೇ ಬಾರಿಯಾಗಿ, ನಾನು ಒಬ್ರು ಇನ್ವೈಟ್ ಮಾಡಿದ್ರು ಈ ಬಿಸ್ನೆಸ್ ಬಗ್ಗೆ ತಿಳ್ಕೊಂಡಾಗ ನನಗೆ ಅವತ್ತು ಒಂದೇ ಒಂದು ಸಮಯ ಇತ್ತು. ಅದು ಯಾವುದು ಅಂದ್ರೆ ಭಾನುವಾರ. ಸೌತ್ ಎಂಡ್ ಸರ್ಕಲ್ ಅಲ್ಲಿರೋ ವಿಜಯ ಈವ್ನಿಂಗ್ ಕಾಲೇಜಲ್ಲಿ ಡಿಗ್ರಿ ಸ್ಟಡಿ ಮಾಡ್ತಾ ಇದ್ದೆ. ಬೆಳಗ್ಗೆಯಿಂದ ಸಂಜೆವರೆಗೂ ತಂದೆದೊಂದು ಸಣ್ಣ ಪವರ್ ಫ್ಯಾಕ್ಟರಿ ಇತ್ತು. ಆ ಪವರ್ ಫ್ಯಾಕ್ಟರಿನಲ್ಲಿ ಕೆಲಸ ಮಾಡ್ತಾ ಈವ್ನಿಂಗ್ ಕಾಲೇಜಲ್ಲಿ ಡಿಗ್ರಿ ಸ್ಟಡಿ ಮಾಡಬೇಕಾದ್ರೆ ಈ ತರದ್ದು ಒಂದು ಬಿಸ್ನೆಸ್ ಆಪರ್ಚುನಿಟಿ ನಾನು ನೋಡುವಂತ ಅವಕಾಶ ಸಿಕ್ತು. ಸಿಕ್ಕಾಗ ತುಂಬಾ ಖುಷಿ ಆಯ್ತು. ಯಾಕೆ ಅಂತ ಹೇಳಿದ್ರೆ ಇಷ್ಟೊತ್ತವರೆಗೂ ಮಾತಾಡೋರು ಮಾತುಗಳು ಕೇಳಿದ್ರಲ್ಲ, ಅದೇ ತರ ಆವತ್ತು ಅಲ್ಲಿ ಮಾತಾಡದಂತವ್ರು ಮಾತುಗಳನ್ನ ಕೇಳಿಸ್ಕೊಂಡು ಏನೋ ಒಂದು ಹೊಸ ಪ್ರಪಂಚಕ್ಕೆ ಕಾಲಿಟ್ಟಿದ್ದೀನಿ ಅನ್ನೋ ಒಂದು ಫೀಲಿಂಗ್ ಆಯ್ತು. ಅದು ಲಾಸ್ಟ್ ಅಲ್ಲಿ. ಬಿಗಿನಿಂಗ್ ನಲ್ಲಿ ಬೇರೆ ತರ ಅನಿಸ್ತು. ಯಾಕೆಂದ್ರೆ ಬಿಗಿನಿಂಗ್ ನಲ್ಲಿ ಏನ್ ಅನಿಸ್ತು ಅಂದ್ರೆ ಎಷ್ಟು ಕಂಪ್ನಿ ನೋಡಿ, ಎಷ್ಟು ಕಂಪ್ನಿ ಬಂದಿದೆ, ಎಷ್ಟು ಕಂಪ್ನಿ ಹೋಗಿವೆ, ಆಗೋ ಮಾತಾ ಅಯ್ಯೋ ಅಂತೇಳಿ ಎದ್ದೋಗಡ ಅಂದ್ರೆ ಇಲ್ಲಾದ್ರೂ ಸ್ವಲ್ಪ ಜಾಗ ಇದೆ. ನನ್ನನ್ನ MG ರೋಡ್ ಅಲ್ಲಿ ಒಂದು ಸಣ್ಣ ಆಫೀಸ್ ಅಲ್ಲಿ ಒಂದು 50 ಜನ ಕೂತ್ಕೊಂಡ್ರೆ ತುಂಬಾ ಇಕ್ಕಟ್ಟಿನ ಪರಿಸ್ಥಿತಿ ಇತ್ತು. ಅಲ್ಲಿ ಮುಂದೆ ಬೇರೆ ಕೂತಿದ್ದೀನಿ, ಎದ್ರೆ ಹಿಂದೆಗಡೆ ಕೂತ್ಕೊಂಡು ಅಂತ. ಅದಕ್ಕೋಸ್ಕರ ಒಂದು ಬಲವಂತದಿಂದ ಮೀಟಿಂಗ್ ಅಲ್ಲಿ ಕೂತೆ. ಆದ್ರೆ ಯಾವಾಗ ಒಬ್ಬೊಬ್ರು ಅವರ ಸ್ಟೋರಿಯನ್ನ ಹೇಳಲಿಕ್ಕೆ ಶುರು ಮಾಡಿದ್ರು ಅಂತ ಕ್ಲಾರಿಟಿ ಸಿಕ್ತು. ಇಲ್ಲಿ ಯಾರು ಸ್ಟೋರಿನ ಬಹ್ಯಾಟ್ ಮಾಡ್ಕೊಂಡು ಬಂದು ಹೇಳ್ತಾ ಇಲ್ಲ, ಇವರು ರಿಯಾಲಿಟಿ ಹೇಳ್ತಿದ್ದಾರೆ. ಅದು ಯಾಕೆ ಅನಿಸ್ತು ಅಂದ್ರೆ ನನ್ನೊಬ್ಬ ಚಡ್ಡಿ ದೋಸ್ತ ಅಲ್ಲಿ ಬಂದು ಮಾತಾಡಿದ. ಇಲ್ಲ ಅಂದಿದ್ರೆ ನನಗೂ ಎಲ್ಲ ಒಂದ್ ಕಡೆ ಡೌಟ್ ಬಂದಿರೋದು, ಇಲ್ಲೇನೋ ಹೇಳ್ಕೊಟ್ಟು ಹೇಳಿಸ್ತಾರೇನೋ ಅನ್ನೋದೊಂದು ಡೌಟ್ ಇರುತ್ತೆ. 4ನೇ ಕ್ಲಾಸಿಂದ ಒಟ್ಟಿಗೆ ಹಾಡು ಬೆಳೆದವರು ನನಗಿನ 3 ತಿಂಗಳ ಮುಂಚೆ ಈ ಬಿಸ್ನೆಸ್ ಜಾಯಿನ್ ಆಗಿ ಅವ್ರು ಸ್ಟೇಜ್ ಮೇಲೆ ಬಂದು ಮಾತಾಡಿದ ಮಾತು ನನ್ನನ್ನ ಒಂದು ಯೂಟರ್ನ್ ಕೊಡ್ಲಿಕ್ಕೆ ಸಾಧ್ಯ ಆಯ್ತು. ಯಾಕಂದ್ರೆ ಅವ್ರು ಬಂದ ಆ ಮೀಟಿಂಗ್ ಒಂದು ಸೈಕಲ್ ಅಲ್ಲಿ ಬಂದಿದ್ದ. ಈ ಬಿಸ್ನೆಸ್ ಸೇರಿ ನಾನು 3 ತಿಂಗಳಾಗಿದೆ. ಆಸ್ ಅ ಸ್ಟೂಡೆಂಟ್ ಆಗಿ ಈ ಬಿಸ್ನೆಸ್ ನ ಮಾಡ್ಲಿಕ್ಕೆ ಶುರು ಮಾಡಿದ್ದೀನಿ. ಈ ಬಿಸ್ನೆಸ್ ನಾನು ಯಾಕೆ ಶುರು ಮಾಡಿದ್ದೀನಿ ಅಂದ್ರೆ ಲೈಫ್ ಟೈಮ್ ಕೆಲಸ ಮಾಡ್ಲಿಕ್ಕೆ ಇಷ್ಟ ಇಲ್ಲ, 5 ವರ್ಷದಲ್ಲಿ ರಿಟೈರ್ಡ್ ಆಗ್ಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೆ ಈ ಬಿಸ್ನೆಸ್ ನಾನು ಸ್ಟಾರ್ಟ್ ಮಾಡ್ತೀನಿ. ಇದು ರಿಟೈರ್ಡ್ ಅಂದ್ರೆ ಕ್ಲಾರಿಟಿ. ರಿಟೈರ್ಡ್ ಅಂದ್ರೆ 5 ವರ್ಷ ಕೆಲಸ ಮಾಡಿದ್ರೆ ಲೈಫ್ ಟೈಮ್ ಇಲ್ಲಿ ಪ್ಯಾಸಿವ್ ಇನ್ಕಮ್ ಜನರೇಟ್ ಆಗುತ್ತೆ. ಅದಕ್ಕೋಸ್ಕರ ಈ ಬಿಸ್ನೆಸ್ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಅಷ್ಟೇ ಅಲ್ಲ, 6 ತಿಂಗಳಲ್ಲಿ ಈ ಬಿಸ್ನೆಸ್ ಮುಖಾಂತರ ಪಲ್ಸರ್ ಗಾಡಿ ತಗೊಳ್ತೀನಿ ಅಂತ. ಅವ್ನು ತಗೊಳ್ತಾನೆ ಬಿಡ್ತಾನೆ ಸೆಕೆಂಡರಿ. ಆದ್ರೆ ಅವ್ನು ಹೇಳಿದ್ರ ಮಾತಿನಲ್ಲಿ ಎಷ್ಟು ಕಾನ್ಫಿಡೆನ್ಸ್ ಇತ್ತು ಅಂದ್ರೆ ಈ 4 ತಿಂಗಳಷ್ಟಲ್ಲಿ ಇವನು ಅದನ್ನ ಅಚೀವ್ ಮಾಡ್ತಾನೆ, ಅಷ್ಟು ನಂಬಿಕೆ ಈ ಇಂಡಸ್ಟ್ರಿನಲ್ಲಿ ಅವ್ರಿಗೆ ಸಿಕ್ಕಿದೆ ಅನ್ನೋ ಒಂದು ಪಾಯಿಂಟ್ ಅರ್ಥ ಆಯ್ತು. ಅಲ್ಲಿಂದ ಈ ಬಿಸ್ನೆಸ್ ಬಗ್ಗೆ ಆಳವಾಗಿ ನಾನು ಕೂಡ ಸ್ಟಡಿ ಮಾಡ್ಲಿಕ್ಕೆ ಶುರು ಮಾಡಿದೆ, ತಿಳ್ಕೊಳ್ಳಿಕ್ಕೆ ಶುರು ಮಾಡಿದೆ. ಅನ್ನಿಸ್ತು ಈ ಬಿಸ್ನೆಸ್ ನಲ್ಲಿ ನಾವು ಗೆಲ್ಬಹುದು ಅಂತ ಅನ್ನಿಸ್ತು. ಎಲ್ಲ ಡಿಸೈಡ್ ಮಾಡಿ ಮನೆಗೆ ಹೋದ್ವಿ. ಮನೆಗೆ ಹೋಗಿ ತಂದೆ ಹತ್ರ ಹೇಳಕ್ ಹೋದಾಗ, ಯಾಕೆಂದ್ರೆ ಇಲ್ಲಿ 3 ಅವರ್ ತಿಳ್ಕೊಂಡಿದ್ದು ಅಲ್ಲಿ ನಾವು 3 ನಿಮಿಷದಲ್ಲಿ ಮುಗಿಸ್ತೀವಿ. ಇದನ್ನ ಒಂದು ಮೀಟಿಂಗ್ ಹೋಗಿದ್ರೆ ತುಂಬಾ ಚೆನ್ನಾಗಿತ್ತು. ಅವ್ರು ಹಂಗಾಗಿದ್ದಾರೆ, ಇವ್ರು ಹಿಂಗಾಗಿದ್ದಾರೆ, ಅವ್ರ ತರ ನಾನು ಆಗ್ತೀವಿ. ಎಸ್ ಆರ್ ನೋ? ಯಾರು ಮನೇಲಿ ಶುರು ಮಾಡ್ತೀವಿ. ಕಾಲೇಜ್ ಹೋಗೋದ್ಬಿಟ್ಟು ಇಲ್ಲಿ ಯಾವ್ದೋ ಮೀಟಿಂಗ್ ಅವ್ರು ಮಾಡಕ್ಕೆ ಸರ್ ನೀವು ಅಂತೇಳಿ ಸಿಕ್ಕಾಪಟ್ಟೆ ಮನೇಲಿ ಹೋದ್ರೆ ರಾಮಾಯಣ ಮಹಾಭಾರತ ಆಯ್ತು. ಯಾಕೋ ಶಕುನ ಸರಿ ಇಲ್ಲ ಅನ್ಕೊಂಡು ಊಟ ಮಾಡಿ ಮಲಗ್ತೀನಿ. ನಿದ್ದೆ ಬರ್ಬೇಕಾ ಬೇಡ?
ರಾತ್ರಿ ಎಲ್ಲ ಅದ್ ಸರಿ, ಅವ್ರಂಗೆ ಹೇಳಿದ್ರು, ಇವ್ರು ಹಿಂಗೆ ಹೇಳಿದ್ರು, ಅದೇಂಗಾಗತ್ತೆ, ಇದೇಂಗಾಗತ್ತೆ, ಕ್ವಶನ್ ಆನ್ಸರ್ಸ್ ಎಲ್ಲ ನಡೀತು. ಅವತ್ತು ರಾತ್ರಿ 12 ಆಯ್ತು, 1 ಆಯ್ತು, 2 ಆಯ್ತು, 3 ಆಯ್ತು, 4 ಆಯ್ತು. ಬೆಳಿಗ್ಗೆ ಜಾವ ನಿದ್ದೆ ಮಾಡಿದ್ದೀನಿ. ಯಾವತ್ತೇ ಅರ್ಥ ಆಗಿದ್ದು, ಯಾವ ಕನಸು ನಿದ್ದೆಯಲ್ಲಿ ಬರುತ್ತೆ ಅದು ಕನಸಲ್ಲ, ಯಾವ ಕನಸು ನಿದ್ದೆಯನ್ನ ಕೆಡಿಸುತ್ತೋ ಅದು ನಿಜವಾದ ಕನಸು. ಏನ್ ಮಾಡೋದು, ನೈಟ್ ಎಲ್ಲ ಟ್ರಾವೆಲಿಂಗ್ ಇತ್ತು. ಏರ್ಪೋರ್ಟ್ ಬೇರೆ 4 ಗಂಟೆ ಮುಂಚೆ ಬಂದ್ಬಿಟ್ಟಿದ್ವಿ. ದುಬೈನ ನಿನ್ನೆ ಬಂದ್ವಿ. ನಿನ್ನೆ ಬಂದಿದ ತಕ್ಷಣ ನಮ್ಮ ಲೀಡರ್ಶಿಪ್ ನಮ್ಮನ್ನ ಅಷ್ಟು ಡಿಸ್ಟರ್ಬ್ ಮಾಡೋದು ಫ್ರೀ ಇರಲಿಲ್ಲ. ಯಾಕಂದ್ರೆ ಕೆಲಸ ಬಂದ್ಮೇಲೆ ನಾವು ರೆಸ್ಟ್ ಅನ್ನೋದಕ್ಕಿಂತ ಆಕ್ಟಿವಿಟೀಸ್ ನಲ್ಲಿ ತುಂಬಾ ಇನ್ವಾಲ್ವ್ ಆಗಿರ್ತೀವಿ. ನಿನ್ನೆ ಬಂದಂಗೆ 4 ಅವರ್ ರೆಸ್ಟ್ ತಗೊಂಡ್ಮೇಲೆ ಬ್ಯಾಕ್ ಟು ಬ್ಯಾಕ್ ಬೆಂಗಳೂರು ಒಂದು ಮೀಟಿಂಗ್ ಇತ್ತು, ಅದಾದ್ಮೇಲೆ ತುಮಕೂರು ಒಂದು ಮೀಟಿಂಗ್ ಇತ್ತು, ಇವತ್ತು ಎಗೈನ್ ಇಲ್ಲೊಂದು ಮೀಟಿಂಗ್ ನಡೀತದೆ. ತುಂಬಾ ಖುಷಿ ಆಗ್ತದೆ ಈ ರೀತಿ ಬ್ಯಾಕ್ ಟು ಬ್ಯಾಕ್ ಶೆಡ್ಯೂಲ್ಸ್ ಇರೋದನ್ನ ನೋಡಿದಾಗ ಖುಷಿ ಆಗುತ್ತೆ. ಇಂಥ ಶೆಡ್ಯೂಲ್ ಇರ್ಬೇಕಂತೇನೆ ನಾವು ಆಗ ಶುರು ಮಾಡಿದ್ವಿ. ಆಗ ಏನ್ ಕೆಲಸ ಶುರು ಮಾಡಿದ್ವಿ, ಇವತ್ತು ಅದೆಲ್ಲವೂ ಕೂಡ ಕೆಲಸ ಆಗ್ತಿದೆ. ಲೈಫ್ ನಲ್ಲಿ ಏನೆಲ್ಲ ಪಡ್ಕೋಬೇಕು ಅಂತ 21 ವರ್ಷದ ಹಿಂದೆ ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ವು, ಈಗ ಅದೆಲ್ಲವೂ ಕೂಡ ಪಡ್ಕೊಳ್ತಾ ಇದೀವಿ ಅಂತ ಹೇಳ್ಕೊಳ್ಳಿಕ್ಕೆ ಖುಷಿ ಆಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ಟೀಮ್ ನಲ್ಲಿ ಅಚೀವ್ ಆದಂತ ಒಬ್ಬೊಬ್ಬರ ಸ್ಟೋರಿ ಕೇಳ್ತಿದ್ರೆ ಇನ್ನಷ್ಟು ತುಂಬಾನೇ ಖುಷಿ ಆಗುತ್ತೆ. ರೀಸೆಂಟ್ಲಿ ದುಬೈ ಟ್ರಿಪ್ ಮುಗಿಸ್ಕೊಂಡು ಬಂದಿದ್ದು. ದುಬೈನಲ್ಲಿ ನಮ್ಮ ಟೀಮ್ ನವರ ಹಳೆ ನಮ್ಮ ಲೀಡರ್ಶಿಪ್ ನ ಒಬ್ಬರು ಫ್ಯಾಮಿಲಿ ಪರ್ಸನಲ್ ಆಗಿ ಮೀಟ್ ಆಗಿದ್ರು. ಅವ್ರು ಇದೇ ಬೆಳಗಾವಿನಲ್ಲಿ ಆಸ್ ಎ ಬ್ಯಾಂಕಿಂಗ್ ಸೆಕ್ಟರ್ ನಲ್ಲಿ ಕೆಲಸ ಮಾಡ್ತಿದ್ರು. ಈ ಬಿಸ್ನೆಸ್ ನ ಪಾರ್ಟ್ ಟೈಮ್ ಅಲ್ಲಿ ಸ್ಟಾರ್ಟ್ ಮಾಡಿದ್ರು. ಈಗ ಆ ಜಾಬ್ ನ ರಿಸೈನ್ ಮಾಡಿ ಈಗ ಹಸ್ಬೆಂಡ್ ಅಂಡ್ ವೈಫ್ ಫುಲ್ ಟೈಮ್ ಈ ಬಿಸ್ನೆಸ್ ನಲ್ಲಿ ಇದ್ರೆ ಲಾಸ್ಟ್ ಮಂತ್ 4,63,000 ಚೆಕ್ ತಗೊಂಡಿದ್ದಾರೆ. ಅಂಡ್ ಇನ್ನ ಸರ್ 10 ಲಕ್ಷ ಸಂಪಾದನೆ ಮಾಡಬೇಕು, 1 ಮಿಲಿಯನ್ ಸಂಪಾದನೆ ಮಾಡಬೇಕು, ಅದಕ್ಕೆ ಇನ್ನೇನಾದ್ರು ಐಡಿಯಾ ಕೊಡಿ ಅಂತ ಹೇಳಿ ಕೂತ್ಕೊಂಡು ಮಾತಾಡ್ತಿದ್ರು. ನೋಡಿ ಅವರ ಬೆಳವಣಿಗೆ ಹಾದಿ ಹೆಂಗಿದೆ ಅಂದ್ರೆ 4,63,000 ಸಂಪಾದನೆ ಮಾಡಿದ್ರು, 10 ಲಕ್ಷ ತಗೊಳ್ಬೇಕು, ಅದಕ್ಕೆ ಐಡಿಯಾ ಕೊಡಿ ಅಂತ ಹೇಳಿ ಕೂತಿದ್ರು. ನಮ್ಮನ್ನ ಫಾರಿನ್ ಟ್ರಿಪ್ ಹೋದಾಗ ತಿರ್ಗಾಡಕ್ ಕೆಲವರು ಬಿಡ್ತಾರೆ, ಇನ್ನು ಕೆಲವರು ಅಲ್ಲೂ ಕೂಡ ಸಜೆಷನ್ ಕೊಡಿ ಅಂತ ನಮ್ಮನ್ನು ಹಿಡ್ಕೊತಾರೆ. ಆದ್ರೆ ಅದರಲ್ಲೂ ಒಂದು ಖುಷಿ ಕೊಡುತ್ತೆ. ಯಾಕೆ ಅಂತ ಹೇಳಿದ್ರೆ ಅವರ ಬೆಳವಣಿಗೆ ಆಗ್ಬೇಕು ಅಂತ ಕೇಳೋದು ಹೆಚ್ಚಾಗಿ ನಾವು ಸಜೆಸ್ಟ್ ಮಾಡೋದು. ಅದೇ ತರ ಬೆಳಿಬೇಕು ಅನ್ನೋ ಮನೋಭಾವ ಇಟ್ಕೊಂಡು ಈ ಸಂಡೇನ ನಿಮ್ ಟೈಮ್ ಅನ್ನ ಕೊಟ್ಟಿದ್ರ. ಆಕ್ಟ್ಸ್ ಆಫ್ ಯುವರ್ ಡೆಡಿಕೇಶನ್. ಎಷ್ಟೋ ಸಂಡೇಗಳನ್ನ ಎಂಜಾಯ್ ಮಾಡ್ತಿದ್ವಿ. ಯಾವಾಗ ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ವಿ ಎಲ್ಲಾ ಸಂಡೇಗಳನ್ನ ಬಂದ್ ಮಾಡಿದ್ವಿ. ಯಾಕೆ ಅಂತ ಹೇಳಿದ್ರೆ ನನಗೊಂದು ವರ್ಡ್ ಇಷ್ಟ ಆಗಿತ್ತು ಈ ಬಿಸ್ನೆಸ್ ನ ಶುರು ಮಾಡಿದಾಗ. ವಾರದ ಪ್ರತಿದಿನನೂ ಸಂಡೇ ತರ ಇರಬೇಕು ಅಂದ್ರೆ ಈಗ ಸಂಡೇನ ಸ್ಯಾಕ್ರಿಫೈಸ್ ಮಾಡಕ್ ರೆಡಿ ಇರಿ ಅಂತ. ಪ್ರತಿದಿನ ಭಾನುವಾರ ಆಗಕ್ಕೆ ಸಾಧ್ಯ ಇಲ್ಲ, ಆದ್ರೆ ಪ್ರತಿದಿನ ಭಾನುವಾರ ತರ ನೀವು ಆಚರಿಸ್ಕೊಳ್ಳೋ ಅವಕಾಶ ನಿಮ್ ಕೈಯಲ್ಲಿ ಸಾಧ್ಯ, ನಿಮ್ ಕೈಯಲ್ಲಿ ಅಂತ ಹೇಳಿದ್ರು. ಎಸ್ ಅಫ್ಕೋರ್ಸ್ ಆಗ ಈ ಬಿಸ್ನೆಸ್ ಅನ್ನ ನನಗೆ ಇದ್ದಿದ್ದು ಒಂದೇ ಒಂದು ಸಂಡೇ. ಆ ಸಂಡೇ ಅಂದ್ರೆ ವಾರದಲ್ಲಿ ಒಂದೇ ಒಂದು ದಿನ ರಜಾ ದಿನ ಇತ್ತು, ಸಂಡೇ. ಆ ಸಂಡೇ ದಿನ ಈ ಬಿಸ್ನೆಸ್ ನ ಶುರು ಮಾಡಿದ್ವಿ. ಅದು ಇಲ್ಲಿ ಎಂತ ಕರ್ಕೊಂಡು ಬರುತ್ತೆ ಅಂತ ನಾವು ಕೂಡ ಯೋಚನೆ ಮಾಡಲಿಲ್ಲ. ಆದ್ರೆ ಸಿಸ್ಟಮ್ ನ ಫಾಲೋ ಮಾಡ್ತಾ ಹೊರಟ್ವಿ. ಸಿಸ್ಟಮ್ ನ ಫಾಲೋ ಮಾಡ್ತಾ ಹೊರಟಿದ್ದಕ್ಕೆ ಅದು ಹೆಂಗೆಲ್ಲ ಬದಲಾವಣೆಗಳು ಬಂತು ಅಂತ ಹೇಳಿದ್ರೆ, ಸ್ನೇಹಿತರೆ, 1,000 ರೂಪಾಯಿ ಇನ್ಕಮ್ ಬೇಕು ಅಂದ್ಕೊಂಡು ಈ ಬಿಸ್ನೆಸ್ ನ ಶುರು ಮಾಡಿದ್ವಿ. 1,000 ರೂಪಾಯಿ ಸಿಕ್ತು. ಈ ಬಿಸ್ನೆಸ್ ನ ಟ್ರೈನಿಂಗ್ ಎಲ್ಲ ತಗೊಳ್ತಾ ನಮ್ಗೆ ಅರ್ಥ ಆಯ್ತು, ಈ ಬಿಸ್ನೆಸ್ ನಲ್ಲಿ ಕಡಿಮೆ ಎಕ್ಸ್ಪೆಕ್ಟ್ ಮಾಡಿದ್ರೆ ನಮ್ಮಂತ ದಡ್ಡ ಇನ್ನೊಬ್ಬ ಇಲ್ಲ. ಆದ್ರೆ ಇಲ್ಲಿ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಿರೋ, ಎಷ್ಟು ಪ್ರಯತ್ನ ಪಡ್ತಿರೋ ಅದಕ್ಕೆ ತಕ್ಕ ಹಾಗೆ ಪ್ರತಿಫಲವನ್ನು ತಗೊಳ್ತೀರಾ ಅನ್ನೋ ವಿಚಾರ ಗೊತ್ತಾಗ್ತಾ ದೊಡ್ಡ ದೊಡ್ಡ ಕನಸುಗಳನ್ನ ಕಾಣ್ಲಿಕ್ಕೆ ಶುರು ಮಾಡಿದ್ವಿ. ಏಕಾಏಕಿ ನೇರ ಹೇಳ್ಬೇಕು ಅಂದ್ರೆ ದೊಡ್ಡ ಕನಸುಗಳನ್ನ ಕಾಣ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ ನೇರ ಮಾರುಕಟ್ಟೆ ಅಂತ ಹೇಳಿಕ್ಕೆ ಹೋಗ್ಬಿಡುತ್ತೆ. ದೊಡ್ಡದಾಗಿ ಆಸೆ ಪಡಬಾರ್ದು. ಯಾಕಂದ್ರೆ ನಮಗೆ ಒಂದು ಅದ್ಭುತವಾದ ಮಾತು ಹೇಳ್ತಿದ್ರು ಯಾವಾಗ್ಲೂ ಚಿಕ್ಕಂದಿನ ಅನೇಕ ಬಾರಿ ಆ ವಿಷಯ ಕೇಳಿ ಅದ್ಯಾಕೋ ಆ ವರ್ಡ್ ನನಗೆ ಇಷ್ಟ ಆಗ್ತಿರ್ಲಿಲ್ಲ. ಆಸೆಗೆ ಇದ್ದಷ್ಟು ಕಾಲು ಚಾಚಬೇಕು, ಜಾಸ್ತಿ ಆಸೆ ಪಡಬಾರ್ದು. 10 ರೂಪಾಯಿ ದುಡಿದ್ರೆ 8 ರೂಪಾಯಿ ಗಂಟ ಖರ್ಚು ಮಾಡಬಹುದು, 2 ರೂಪಾಯಿ ಆದ್ರೆ ಎತ್ಕೊಡಬೇಕು ಅಂತೇಳಿ ತಂದೆ ಹೇಳ್ತಿದ್ರು. ಆ ಮಾತು ಅದ್ಯಾಕಂತ ಗೊತ್ತಿಲ್ಲ, ಎಲ್ಲಾ ಮಾತುಗಳು ಇಷ್ಟ ಆಗ್ತಿತ್ತು, ಈ ಮಾತು ಇಷ್ಟ ಆಗ್ತಿತ್ತು ನಮಗೆ. ಆದ್ರೆ ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ನಮಗೆ ಏನ್ ಪಾಠ ಹೇಳಿಕೊಡ್ತು ಅಂದ್ರೆ, ಆಸೆ ಇದ್ದಷ್ಟು ಕಾಲು ಚಾಚ್ಕೋಬೇಕು ಅಂತ ದೊಡ್ಡವರು ಹೇಳಿರೋದು ಕರೆಕ್ಟ್. ಆದ್ರೆ ನೀರು ಉದ್ದವಾಗಿದ್ದು ಆಸೆ ಚಿಕ್ಕದಾಗಿದ್ರೆ ದೊಡ್ಡವರು ಹೇಳಿರೋದೇನಂದ್ರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚ್ಕೋಬೇಕು ಅಂತ ಹೇಳಿದರೆ ವಿನಃ ಹಾಸಿಗೆನ ದೊಡ್ಡದಾಗಿ ಹೊಲಿಸ್ಕೊಳ್ಳೋಕೆ ಪ್ರಯತ್ನ ಮಾಡಬೇಡ ಅಂತ ಏನಾದ್ರು ಹೇಳಿದಾರ ಇಲ್ಲ ಅಂತ ಹೇಳಿದಾಗ
ರಿಲಯನ್ಸ್ ಸ್ಟೇಟ್ ಕರೆಕ್ಟ್ ಅಲ್ವಾ? ಈ ವಿಷಯ ಗೊತ್ತೇ ಇರಲಿಲ್ಲ. ಮತ್ತೆ ಈ ವಿಷಯ ನಮಗೆ ಇದೇ ಫಸ್ಟ್ ಟೈಮ್ ಕೇಳ್ತೀನಿ ಅಂತ ಬಹಳ ಖುಷಿ ಆಯ್ತು. 10 ರೂಪಾಯಿ ದುಡಿಯೋ ಜಾಗದಲ್ಲಿ 15 ರೂಪಾಯಿ ದುಡಿಯೋರು ಯಾರು? 10 ರೂಪಾಯಿ ದುಡಿಯೋ ಜಾಗದಲ್ಲಿ 15 ರೂಪಾಯಿ ದುಡಿ, 8 ರೂಪಾಯಿ ಖರ್ಚು ಮಾಡೋ ಜಾಗದಲ್ಲಿ 10 ರೂಪಾಯಿ ಖರ್ಚು ಮಾಡು. ಈ ಖರ್ಚು ಮಾಡೋ ವರ್ಡ್ ಇದೆಯಲ್ಲ, ಹುಡುಗರಾಗಿದ್ದಾಗ ಆ ಏಜ್ ಅಲ್ಲಿ ಇದ್ದಾಗ ನಮ್ಗೆ ಅದು ಇನ್ನಷ್ಟು ಸ್ಫೂರ್ತಿಯನ್ನ ಕೊಡ್ತು. ಹೌದಲ್ವಾ? ಕರೆಕ್ಟ್. 8 ರೂಪಾಯಿ ಖರ್ಚು ಮಾಡೋ ಜಾಗದಲ್ಲಿ 10 ರೂಪಾಯಿ ಖರ್ಚು ಮಾಡು, 2 ರೂಪಾಯಿ ಮಾಡೋ ಜಾಗದಲ್ಲಿ 5 ರೂಪಾಯಿ ಎತ್ಕೊಡೋದು ಅಂತ ಹೇಳೋದು ನನಗೆ ಇಷ್ಟ ಆಗೋ ತರ ಇದೆಯಲ್ಲ. ಅನ್ಕೊಂಡು ಈ ಬಿಸ್ನೆಸ್ ನ ಶುರು ಮಾಡಿದಂತ ಪ್ರಯೋಜನ ಯಾವ ತರ ಆಯ್ತು ಅಂತ ಹೇಳಿದ್ರೆ, ಅಂತದ್ದೇನು ದೊಡ್ಡ ಬದಲಾವಣೆ ಏನಿಲ್ಲ. ಏನೋ ಒಂದು ಸಣ್ಣದಾಗಿ ಒಂದು ಚೇಂಜಸ್ ಆಯ್ತಾ ಹೋಯ್ತು. ಆ ಸಣ್ಣ ಚೇಂಜಸ್ ಎಲ್ಲಿಂದ ಎಲ್ಲಿವರೆಗೂ ಕರ್ಕೊಂಡು ಹೋಯ್ತು ಅಂದ್ರೆ, ಕೋಟಿ ಗಟ್ಟಲೆ ಟ್ಯಾಕ್ಸ್ ಕಟ್ಟೋ ಲೆವೆಲ್ಗೆ ಇನ್ಕ್ಲೂಡೆಡ್ GST ಅಂಡ್ ಇನ್ಕಮ್ ಟ್ಯಾಕ್ಸ್ ಎರಡನ್ನೂ ಸೇರಿದಾಗ ಓವರ್ ಆಲ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ನಮಗೆ ಎಂತ ಒಂದು ಶಕ್ತಿಯನ್ನು ಕೊಡ್ತು ಅಂದ್ರೆ, ಕ್ರೋರ್ಸ್ ಆಫ್ ರುಪೀಸ್ ಟ್ಯಾಕ್ಸ್ ಅನ್ನ ಪೇ ಮಾಡತಕ್ಕಂತ ಶಕ್ತಿ ಬಿಸ್ನೆಸ್ ಕೊಟ್ಟಿದೆ. ಅಷ್ಟೇ ಅಲ್ಲ, ನಮ್ಮ ಟೀಮ್ ನಲ್ಲಿ ಥೌಸಂಡ್ಸ್ ಆಫ್ ಪೀಪಲ್ ಇವತ್ತೇನ್ ನಮ್ಮ ಲೀಡರ್ಶಿಪ್ ನೋಡಿದ್ರಿ, ಈ ತರ ಕರ್ನಾಟಕ, ಆಂಧ್ರ, ತೆಲಂಗಾಣ ಅಂಡ್ ತಮಿಳುನಾಡಿನಲ್ಲಿ ಥೌಸಂಡ್ಸ್ ಆಫ್ ಪೀಪಲ್ ಇವತ್ತು ಬೈಕ್ ಕೂಡ ಕೆಲವರು ತಗೊಳ್ಳದೆ ಇರ್ತಕ್ಕಂಥವ್ರು, ಅಂತ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದ್ದಂಥವ್ರು ಇವತ್ತು ಕಾರ್ನಲ್ಲಿ ಓಡಾಡ್ತಿದ್ದಾರೆ, ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಿದ್ರೆ ಆ ಲೈಫ್ ನಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನ ಪಡ್ಕೊಳ್ತಕ್ಕಂಥ ಒಂದು ಅವಕಾಶ ಡೈರೆಕ್ಟ್ ಸೆಲ್ಲಿಂಗ್ ಮುಖಾಂತರ, ವೆಸ್ಟೇಜ್ ಮುಖಾಂತರ ಸಿಕ್ಕಿದೆ. ಇವತ್ತು ನಮ್ಮ ಲೈಫ್ ಅಲ್ಲಿ ಟ್ರಾನ್ಸ್ಫಾರ್ಮೇಶನ್ ಅಲ್ಲ, ನಮ್ಮ ಟೀಮ್ ಅಲ್ಲೂ ಕೂಡ ಟ್ರಾನ್ಸ್ಫಾರ್ಮೇಶನ್ ಸಿಕ್ಕಿದೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ರೈಟ್ ಅಪ್ಲೈನ್ ಅಂಡ್ ರೈಟ್ ಕೌಂಟರ್, ಇದೆರಡು ಬಹಳ ಮುಖ್ಯ. ನೇರ ಮಾರುಕಟ್ಟೆಯಲ್ಲಿ ಗೆಲ್ಲೋದಿಕ್ಕೆ ಒಂದು ಸಿಂಪಲ್ ಫಾರ್ಮುಲಾ ಇದೆ. ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಗೆಲ್ಲಬೇಕು ಅಂದ್ರೆ ಸಿಂಪಲ್ ಫಾರ್ಮುಲಾ ಇದೆ. ಆ ಫಾರ್ಮುಲಾ ಏನು ಅಂತ ಹೇಳಿದ್ರೆ, 5 ವರ್ಷ ಒಂದು ವಿಷಯದಲ್ಲಿ ಇನ್ವಾಲ್ವ್ ಆಗಬೇಕು. ಅದಕ್ಕೆ ವಿವೇಕಾನಂದ ಒಂದು ಅದ್ಭುತವಾದ ಮಾತು ಹೇಳ್ತಾರೆ, ಒಂದು ಆಲೋಚನೆಯನ್ನು ತೆಗೆದುಕೋ, ಅದನ್ನೇ ನಿನ್ನ ಜೀವನವನ್ನಾಗಿ ಮಾಡಿಕೊ, ನಿನ್ನ ನರ, ಮೆದುಳು, ಮಾಂಸ ಖಂಡಗಳು, ನಿನ್ನ ರಕ್ತದ ಪ್ರತಿಯೊಂದು ಕಣಗಳಲ್ಲಿಯೂ ಅದರ ಆಲೋಚನೆಯಿಂದಲೇ ತುಂಬಿರಲಿ. ಮತ್ತೆಲ್ಲ ವಿಚಾರಗಳನ್ನ ತಮ್ಮಷ್ಟಕ್ಕೆ ತಾನು ಬಿಟ್ಟು ಬಿಡು. ಇದೇ ಪ್ರಪಂಚದಲ್ಲಿ ಪ್ರಚಂಡ ವ್ಯಕ್ತಿಗಳು ಬೆಳೆದು ಬಂದಂತಹ ದಾರಿ ಅಂತ ಹೇಳಿ ಶುರು ಮಾಡಿ ಇದೊಂದು ಬಿಸ್ನೆಸ್ ಬಿಟ್ರೆ ಇನ್ನೇನು ನಮ್ಮ ಲೈಫಲ್ಲಿ ಇಲ್ಲ ಅನ್ಕೊಂಡು ಹೊರಟ್ವಿ. ರಿಲೇಷನ್ಸು, ಕೆಲವೊಬ್ರು ನೈಬರ್ಸು ಅಡ್ವೈಸ್ ಮಾಡಕ್ ಶುರು ಮಾಡಿದ್ರು. ಅಲ್ಲ, ಬೆಂಗಳೂರಲ್ಲಿ ಇದೆಯಾ, ಓದಿದ್ಯಾ, ಯಾವುದೋ ಕಂಪ್ನಿಗೆ ಹುಡುಕಿದ್ರೆ ಅವಕಾಶ ಸಿಗ್ತವೆ, ಕೆಲ್ಸಕ್ಕೆ ಸೇರ್ಕೊಂಡು ಬೆಳಗ್ಗೆ ಹೋದ ಸಂಜೆ ಬಂದ ಅಂತಿರೋದು ಬಿಟ್ಟು ಇದು ಯಾವ್ದಿದ್ಯಾ, ಯಾವ್ದೋ ಬಿಸ್ನೆಸ್ ಸೇರ್ಕೊಂಡು ಊರು ರೌಂಡ್ ಆಗ್ತಿದ್ಯಾ ಅಂತ ಹೇಳಿ ಅಡ್ವೈಸ್ ಮಾಡಿದ್ರು. ಸುಮಾರು ಜನ ರಿಲೇಷನ್ಸ್ ಏನೋ ಹೇಳ್ತಾವ್ರೆ, ಆದ್ರೆ ಏನೋ ಬದಲಾಗ್ಲೇ ಇಲ್ವಲ್ಲ ಅಂತ ಹೇಳಿ ಹೇಳ್ತಿದ್ರು. ಯಾಕೆಂದ್ರೆ ತಂದೆದೊಂದು ಹಳೆ ಮನೆ, ಆ ಹಳೆ ಮನೆಯನ್ನ ಡೆಮಾಲಿಷ್ ಮಾಡಿ, 20-30 ಸೈಟ್ ಅಲ್ಲಿ ಒಂದು ಹಳೆ ಮನೆ ಇತ್ತು, ಹಳೆ ಮನೆಯನ್ನ ಡೆಮಾಲಿಷ್ ಮಾಡಿ ಅಲ್ಲೊಂದು 20 ಲಕ್ಷ ಖರ್ಚು ಮಾಡಿ ಒಂದು ಮನೆ ಕಟ್ಟೋದು ಒಂದು ದೊಡ್ಡ ಕೆಲಸ ಆಗಿತ್ತು. ಅದನ್ನ ಅನ್ಕೊಳ್ತಿದ್ವಿ, ಆಗ್ತಾ ಇರ್ಲಿಲ್ಲ. 9-9.5 ವರ್ಷ ಆದ್ರೂ ಆಗ್ಲಿಲ್ಲ. ಆಗ ಇಡೀ ರಿಲೇಷನ್ ಅಲ್ಲಿ ಕೆಲವರಿಗೆ ಅನ್ನಿಸ್ತು, ಇವತ್ತು ಬರೀ ಹೇಳೋದೇ ಆಯ್ತು, ಏನೋ ಆಗಿಲ್ಲ ಅನ್ನೋದಾಯ್ತು. ಆದ್ರೆ ನೇರ ಮಾರುಕಟ್ಟೆಯ ಇನ್ಫಾರ್ಮೇಶನ್, ನಾಲೆಡ್ಜ್ ನನಗೆ ಕೊಟ್ಟಿತ್ತು ಅಂದ್ರೆ, ತಲೆ ಕೆಡಿಸ್ಕೊಂಡ ತಾಳ್ಮೆಯಿಂದ ನಿಂತು, ಇತಿಹಾಸ ನಿರ್ಮಾಣವಾಗಲಿಕ್ಕೆ ಸಮಯ ತಗೊಳುತ್ತೆ, ಬಟ್ ಡೆಫಿನೆಟ್ಲಿ ಇತಿಹಾಸ ನಿರ್ಮಾಣ ಆಗೇ ಆಗುತ್ತೆ. ಆ ಅಚಲವಾದ ನಂಬಿಕೆಯಿಂದ ಸುತ್ತಮುತ್ತಲಿರೋರು ಕೊನೆಗೆ ಹೆಂಗಾಯ್ತು ಅಂತ ಹೇಳಿದ್ರೆ, ನಮ್ ಜೊತೆಲಿರೋರು ಕೂಡ ಇದೆಲ್ಲ ವರ್ಕ್ ಆಗಲ್ಲ ಅಂತ ಹೇಳಿ ಜೊತೆಲಿದ್ದವರು ಕೂಡ ಬಿಟ್ಟೋಗಲು ಶುರು ಮಾಡಿದ್ರು. ಯಾರು ಬಿಟ್ಟೋದ್ರು ಚಿಂತಿಲ್ಲ, ಅನ್ಕೊಂಡಿದ್ ಸಾಧನೆ ಮಾಡೇ ಮಾಡೋಣ ಅಂತ ಹೇಳಿ ಹೊರಟ್ರು. ಶುರುವಾಗಿರೋದು ಅಂತ ಹೇಳಿದ್ರೆ, ನೋಡಿ, ದೇವರು ಟೆಸ್ಟ್ ಮಾಡ್ತಾರೆ, ಆದ್ರೆ ಟೆಸ್ಟ್ ನಲ್ಲಿ ಪಾಸ್ ಆಗೋ ತಾಳ್ಮೆ ನಮ್ಗಿದ್ರೆ ಡೆಫಿನೆಟ್ಲಿ ಕೈಯಲ್ಲಿ ಬರೀತಾರೆ. ಹಂಗೆ 9.5 ವರ್ಷದ ನಂತರ ನಮ್ಮ ಪಾಲಿಗೆ ನೇರ ಮಾರುಕಟ್ಟೆಯಲ್ಲಿ ಒಂದು ಅದ್ಭುತವಾದಂತಹ ಅವಕಾಶ ಸಿಕ್ತು. ಆ ಅವಕಾಶದ ಹೆಸರೇ ವೆಸ್ಟೇಜ್ ಮಾರ್ಕೆಟಿಂಗ್ ಪ್ರಯೋಗ. ಶುರು ಮಾಡಿದ್ವಿ, ಅಲ್ಲಿಂದ ತಿರುಗಿ ನೋಡಲೇ ಇಲ್ಲ. ಫಸ್ಟ್ ಮಂತ್ ಚೆಕ್, 9.5 ವರ್ಷದ ಎಕ್ಸ್ಪೀರಿಯನ್ಸ್ ಇದ್ದಿದ್ದರಿಂದ ನೇರ ಮಾರುಕಟ್ಟೆಯಲ್ಲಿ ಯಾವ್ದು ಬೆಸ್ಟ್ ಅಲ್ಲ ಅನ್ನೋ ಅನುಭವ ಇತ್ತು. ಹಾಗಾಗಿ ಆ ಬೆಸ್ಟ್ ಅನ್ನೋ ಪ್ಲಾಟ್ಫಾರ್ಮ್ ಸಿಗ್ತಾ ಇದ್ದಂಗೆ ಆ 9.5 ವರ್ಷದ ಎಕ್ಸ್ಪೀರಿಯನ್ಸ್ ಅನ್ನ ಅಪ್ಲೈ ಮಾಡ್ತಾ ಇದ್ದಂಗೆ ಫಸ್ಟ್ ಮಂತ್ ಚೆಕ್
14,650 ಹತ್ರ ಬಂತು, ಹಾಗೆ 34,000, ಹಾಗೆ 69,000, ಹಾಗೆ 82,000, ಹಾಗೆ 85, 89, ಹಿಂಗೆ ಬರ್ತಾ 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 ಕೆಲವೊಬ್ರು ಸರ್ಪ್ರೈಸ್ ಆಗುತ್ತೆ, ಶಾಕ್ ಆಗುತ್ತೆ, ಹೊಸಬ್ರಿಗಂತೂ ತಲೆ ಕೆಡುತ್ತೆ, ಇದೆಲ್ಲ ಸಾಧ್ಯನಾ ಅನ್ಸುತ್ತೆ. ಅಫ್ಕೋರ್ಸ್ ಹೇಳಬೇಕು ಅಂದ್ರೆ ಒಂದು ಕಂಪನಿಯ ಸಿಇಒಗೂ ಬರಲ್ಲ ಅಷ್ಟು ಇನ್ಕಮ್ ಬರ್ಲಿಕ್ಕೆ ಸಾಧ್ಯ ಆಯ್ತು. ಅದೆಷ್ಟು ಅಂದ್ರೆ ಹಂಗೆ ಬರ್ತಾ ಬರ್ತಾ 120, ಹಾಗೆ 170, 190, 230, 240, 270 ಬರ್ತಾ 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 ಪ್ರೆಸ್ಟೀಜ್ ಮುಖಾಂತರ ಲಾಸ್ಟ್ ಹೈಯೆಸ್ಟ್ ಚೆಕ್ ನಾನು ತಗೊಂಡಂತ ಹೈಯೆಸ್ಟ್ ಚೆಕ್ ಎಷ್ಟು ಅಂದ್ರೆ 42 ಲಕ್ಷ ಅಷ್ಟೇ. ಹೊಸ 5 ಕಿಲೋಮೀಟರ್ ದೂರದಲ್ಲಿ ಹುಟ್ಟಿ ಬೆಳೆದಿದ್ದು ಹೊಸ ಮುದ್ರಳ್ಳಿನಲ್ಲಿ, ಅದೇ ಏರಿಯಾದಲ್ಲಿ ಫಸ್ಟ್ ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ ಅಲ್ಲಿಂದಲೇ. 5ನೇ ತಿಂಗಳಿಗೆ I-20 ಕಾರ್ ಪರ್ಚೇಸ್ ಮಾಡಿದ್ರೆ, 2.5 ವರ್ಷಕ್ಕೆ ಒಂದು 85 ಲಕ್ಷದ ಮನೆ ಪರ್ಚೇಸ್ ಮಾಡಿದ್ವಿ. ಅದಾದ್ಮೇಲೆ ಒಂದು ಬಿಸ್ನೆಸ್ ನಲ್ಲಿ ಪೊಸಿಷನ್ ತಕ್ಕಂಗೆ ಒಂದು ಕಾರ್ ಇರಬೇಕು ಅಂತ ಹೇಳಿ ಒಂದು ಚಿಕ್ಕದಾಗಿ ಒಂದು ಕಾರ್ ತಗೊಳ್ಳಿಕ್ಕೆ ಆಯ್ತು. ಆ ಚಿಕ್ಕ ಕಾರ್ ಹೆಸರೇ ಜಾಗ್ವಾರ್ XF ಅಂತ ಹೇಳಿ. ಜಾಗ್ವಾರ್ ಕಾರ್ ಬಂದ್ರೆ ಜಾಗ್ವಾರ್ ಕಾರ್ ಎಷ್ಟು ಲಕ್ಸುರಿ ಇರುತ್ತೋ ಆ ತರದೊಂದು ಮನೆ ಇರಬೇಕು ಅಂತ ಅನಿಸ್ಬೇಕಾ ಬೇಡ? ಅಫ್ಕೋರ್ಸ್ ಈಗ ರಕ್ಷಿತಾ ಪ್ರೇಮ್ ಅವರು ಇರೋದು ಅದೇ ಏರಿಯಾನೇ, ನಾನು ಇರೋದು ಅದೇ ಏರಿಯಾನೇ ಅಂತ ಹೇಳಿ ಕೇಳಲಿಕ್ಕೆ ಹೆಮ್ಮೆ ಅನ್ಸುತ್ತೆ. ಆ ತರದ ಒಂದು ಏರಿಯಾದಲ್ಲಿ ಒಂದು ಸಣ್ಣದಾಗಿ ಒಂದು ಸೈಟ್ ತಗೊಂಡ್ವಿ. ಆ ಸೈಟ್ ನ ಬೆಲೆ 3,70,00,000. ಒಂದು ಚಿಕ್ಕದಾಗಿ ಒಂದು ಮನೆ ಕಟ್ಟಿದ್ವಿ. ಒಂದು 4 ಕೋಟಿ ಬೆಲೆ ಅಷ್ಟೇ ಇನ್ವೆಸ್ಟ್ ಮಾಡಿ ಒಂದು ಚಿಕ್ಕದಾಗಿ ಒಂದು ಮನೆ ಕಟ್ಟಿದ್ವಿ. ಆ ಚಿಕ್ಕದಾಗಿ ಏನ್ ಜಾಸ್ತಿ ಇಲ್ಲ, ಚಿಕ್ಕದಾಗಿ ಒಂದು ಸ್ವಿಮ್ಮಿಂಗ್ ಪೂಲ್ ಇರುತ್ತೆ, ಒಂದು ಹೋಮ್ ಥಿಯೇಟರ್ ಇರುತ್ತೆ, 2 ಲಿವಿಂಗ್ ರೂಮ್ ಇರುತ್ತೆ. ಆ ತರದ ಒಂದು ಚಿಕ್ಕದಾಗಿ ಒಂದು ಮನೆ ಕಟ್ಟಲಿಕ್ಕೆ ಆಯ್ತು. ಅಂಡ್ ಈಗ ರಿಯಲ್ ಎಸ್ಟೇಟ್ ಪ್ರಕಾರ ಆ ಮನೆಯ ಬಜೆಟ್ ನ ವ್ಯಾಲ್ಯೂ 10ರಿಂದ 11 ಕೋಟಿ ಅಂತ ಹೇಳ್ತಾರೆ. ದೊಡ್ಡ ವಿಷಯ ಅಲ್ಲ. ಅಂಡ್ ನೇರ ಮಾರುಕಟ್ಟೆಯಲ್ಲಿ ಏನೆಲ್ಲ ಅನ್ಕೊಂಡ್ವಿ ಅದೆಲ್ಲ ಸಿಕ್ಕಿದೆ. ಕೆಲವೊಬ್ರು ಹೇಳ್ತಾರೆ ಡೈರೆಕ್ಟ್ ಸೆಲ್ಲಿಂಗ್ ನಲ್ಲಿ ಕೆಲವೊಬ್ರು ಮಾತ್ರ ಅಚೀವ್ ಆಗ್ತಾರೆ. ಅದು ನಿಜ. ಕೆಲವೊಬ್ರು ಮಾತ್ರ ಯಾಕೆ ಅಚೀವ್ ಆಗ್ತಾರೆ ಅಂದ್ರೆ, ಕ್ಲಾಸ್ ಅಲ್ಲಿ ಯಾಕೆ ಒಬ್ಬ ಫಸ್ಟ್ ರ್ಯಾಂಕ್ ಬರ್ತಾರೆ ಅಂದ್ರೆ ಜಾಸ್ತಿ ಫೋಕಸ್ ಅವ್ರು ಮಾಡ್ತಾರೆ. ಯಾರು ನೆಕ್ಸ್ಟ್ ಲೆವೆಲ್ ಫೋಕಸ್ ಮಾಡ್ತಾರೋ ಅವ್ರು ಸೆಕೆಂಡ್ ರ್ಯಾಂಕ್. ಎಸ್ ಆರ್ ನೋ? ಅದೃಷ್ಟದಿಂದ ಫಸ್ಟ್ ರ್ಯಾಂಕ್ ಬರ್ತಾರಾ, ಪ್ರಯತ್ನದಿಂದ ಫಸ್ಟ್ ರ್ಯಾಂಕ್ ಬರ್ತಾರಾ? ಏನ್ರಿಂದ? ಅಲ್ಲಿ ಜಸ್ಟ್ ಪಾಸು ಆಗ್ತಾರೆ, ಫಸ್ಟ್ ಕ್ಲಾಸು ಆಗ್ತಾರೆ, ಸೆಕೆಂಡ್ ಕ್ಲಾಸು ಪಾಸ್ ಆಗ್ತಾರೆ. ಯಾರ್ಯಾರ ಪ್ರಯತ್ನವೋ ಅವರವರ ರಿಸಲ್ಟ್ಸ್. ಇಷ್ಟೆಲ್ಲ ಯಾಕೆ ಸಿಕ್ತು ಅಂದ್ರೆ 9.5 ವರ್ಷ ನಮ್ಮ ಜೊತೆಗಿದ್ದವರೆಲ್ಲ ಬಿಟ್ಟೋದ್ರಲ್ಲ, ಇದೆಲ್ಲ ಆಗಲ್ಲ, ಇದೆಲ್ಲ ಆಗಲ್ಲ, ಇದೆಲ್ಲ ಆಗಲ್ಲ, ಇದೆಲ್ಲ ಆಗಲ್ಲ ಅಂತ. ನಾನು ಇದು ಸಾಧ್ಯ, ಈ ಇಂಡಸ್ಟ್ರಿನಲ್ಲಿ ಬೆಸ್ಟ್ ಆಗಿ ನಾವು ಅಚೀವ್ ಆಗ್ತೀವಿ ಅಂತ ಹೇಳಿ ಗಟ್ಟಿಯಾಗಿ ನಿಂತ್ವಿ. ಗಟ್ಟಿಯಾಗಿ ನಿಂತಿದ್ದಕ್ಕೆ ನಾವು ಬೆಳೆದ್ವಿ. ಅದಕ್ಕಿಂತ ಹೆಚ್ಚಾಗಿ ಹೆಮ್ಮೆ ಆಗಿ ಹೇಳ್ತೀನಿ, ಯಾರು ನಮ್ಮ ಜೊತೆಗೆ ಗಟ್ಟಿಯಾಗಿ ನಿಂತರು ಅವರು ಕೂಡ ಬೆಳೀತಾ ಹೊರಟ್ರು. ಈಗ ಮತ್ತೊಂದು ಇತಿಹಾಸವನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಹೊರಟಿದೀವಿ. ಮುಂದಿನ 5 ವರ್ಷದಷ್ಟರಲ್ಲಿ ನಮ್ಮ ಟೀಮ್ ನಲ್ಲಿ ಥೌಸಂಡ್ಸ್ ಆಫ್ ಪೀಪಲ್ ಅಚೀವರ್ಸ್ ನ ರಾಶಿಯನ್ನ ಕ್ರಿಯೇಟ್ ಮಾಡಬೇಕು ಅನ್ಕೊಳ್ತಿದ್ವಿ. ಇದು ಸಾಧ್ಯನಾ? ಸಾಧ್ಯನಾ? ಆದ್ರೆ ಒಂದ್ ವಿಷಯ ನೋಡಿ, 12 ವರ್ಷದ ಹಿಂದೆ ಅಂದ್ರೆ 2012ನೇ ಇಸ್ವಿಗೂ ಈಗೂ ವ್ಯತ್ಯಾಸ ಏನಂದ್ರೆ, ಈಗ SR ಅನ್ನೋಕೆ ಒಂದು ಗುಂಪಿದೆ, ಆಗಿರ್ಲಿಲ್ಲ. ಯಾಕೆ ಹೇಳ್ಕೊಳ್ಳಿ, ನಾವು ಏನು ಅಚೀವ್ ಮಾಡಿರ್ಲಿಲ್ಲ. ಹಾಗಾಗಿ ನಾವು ಯಾರಿಗಾದ್ರೂ ಏನಾದ್ರು ಹೇಳಿದ್ರೆ ಅಯ್ಯೋ ಅಂತಿದ್ವಿ. ಆದ್ರೆ ಈ ಅಯ್ಯೋ ಅನ್ನೋ ಇದೆಲ್ಲ ಆಗಲ್ಲ ಅನ್ನೋ ಪ್ಲೇಸ್ ಇಂದ ಎಸ್ ಆಗುತ್ತೆ ಅನ್ನೋ ಪಾತಿಗೆ ಬರ್ಲಿಕ್ಕೆ ನಮ್ಗೆ 5-6 ವರ್ಷ ಸಮಯ ತಗೊಂಡು. ಗ್ರೇಟ್ ಥಿಂಗ್. ಈಗ ಆಲ್ರೆಡಿ ನಮ್ಮ ಟೀಮ್ ನಲ್ಲಿ ಅಚೀವರ್ಸ್ ನ ಲಿಸ್ಟ್ ಶುರುವಾಗಿದೆ. ಸ್ಟೆಪ್ ಬೈ ಸ್ಟೆಪ್ ಒಬ್ಬೊಬ್ಬರೇ ಡೆವಲಪ್ ಆಗ್ತಿದ್ದಾರೆ. ಈಗ ಯಾವ ಕ್ಯಾಟಗರಿ ಅವರು ನಮ್ಮ ಟೀಮ್ ಅಲ್ಲಿ ಅಚೀವ್ ಆಗಿಲ್ಲ ಅಂತ ಕೇಳಿದ್ರೆ, ಹೌಸ್ ವೈಫು ಅಚೀವ್ ಆಗಿದ್ದಾರೆ, ಸ್ಟೂಡೆಂಟ್ಸು ಅಚೀವ್ ಆಗಿದ್ದಾರೆ, ಜಾಬ್ ಹೋಲ್ಡರ್ಸು ಅಚೀವ್ ಆಗಿದ್ದಾರೆ, ಬಿಸ್ನೆಸ್ ಮ್ಯಾನ್ ಅಚೀವ್ ಆಗಿದ್ದಾರೆ. ಈ ಬಿಸ್ನೆಸ್ ಮ್ಯಾನ್ ಅಂದಾಗ ನಮ್ಮ ಗದಗಲ್ಲಿ ಒಬ್ಬ ಸಣ್ಣ ಗದಗ ಐ ಥಿಂಕ್ ಹುಬ್ಳಿ ಅಂತ ಕೊಡ್ತೀವಿ. ಅವರು ಈಗ ಅವ್ರು ಗದಗಲ್ಲಿದ್ದಾರೆ. ಒಂದು ಸಣ್ಣ ಬಿಸ್ನೆಸ್ ರನ್ ಮಾಡ್ತಾ ತಿಂಗಳು ಒಂದು ಕೆಲವೊಂದು ಲಕ್ಷ, ಎಷ್ಟೊಂದು ಎಕ್ಸಾಕ್ಟ್ಲಿ ಬೇಡ, ಆದ್ರೆ ಹೆವಿ ಸ್ಟ್ರೆಸ್ ಅನ್ನ ಅವ್ರು ಇನ್ವಾಲ್ವ್ ಆಗ್ಬೇಕಾಗಿದೆ. ಹೆವಿ ಸ್ಟ್ರೆಸ್ ಆಗ್ತಿದ್ರು. ಆದ್ರೆ ಅದೇ ಪರ್ಸನ್ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು ವಿತೌಟ್ ಸ್ಟ್ರೆಸ್. ಅವ್ರು ಬಿಸ್ನೆಸ್ ನಲ್ಲಿ ಸಂಪಾದನೆ ಮಾಡ್ತಿದ್ರು, ಆದ್ರೆ 2 ಟೈಮ್ಸ್ ಈ ಬಿಸ್ನೆಸ್ ನಲ್ಲಿ ಇವತ್ತು ಸಂಪಾದನೆ ಮಾಡ್ತಿದ್ರೆ ಇಲ್ಲಿ ಯಾರೆಲ್ಲ ಸೇರಿದ್ರಿ, ನಮ್ಮ ಡಿಸ್ಟ್ರಿಬ್ಯೂಟರ್ ಆಗಲಿ ಗೆಸ್ಟ್ ಗೆ ನಾನೊಂದು ಮೆಸೇಜ್ ಕೊಡ್ತೀನಿ. ರಾತ್ರಿ ಇತಿಹಾಸ ಬದಲಾಗಲ್ಲ. ಏನಂತೀರಿ? ರೈಟಾ? ರಾತ್ರಿ ಇತಿಹಾಸ ಬದಲಾಗಲ್ಲ. ಆದ್ರೆ ಡೆಫಿನೆಟ್ಲಿ ಇತಿಹಾಸ ಬದಲಾಗುತ್ತೆ ನಿರಂತರ ಪ್ರಯತ್ನ ಹೊಂದಿದ್ರೆ.
ನಮ್ಮ ಟೀಮ್ ಎಜುಕೇಶನ್ ಸಿಸ್ಟಮ್ ಕಾರಣ ಈ ಬಿಸ್ನೆಸ್ ನಲ್ಲಿ ನೀವು ಡಿಸ್ಟ್ರಿಬ್ಯೂಟರ್ ಆಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಆಸ್ ಎ ಲೀಡರ್ಶಿಪ್ ಆಗಿ ಟ್ರಾನ್ಸ್ಫಾರ್ಮೇಶನ್ ಪಡ್ಕೊಳ್ಳಿಕ್ಕೆ ಯಾವ ರೀತಿ ನೀವು ವೇಗವಾಗಿ ಬಿಸ್ನೆಸ್ ನಲ್ಲಿ ಅಚೀವ್ ಮಾಡಬೇಕನ್ನ ತಿಳಿಸ್ಕೊಡ್ಲಿಕ್ಕೆ ನಾವು ಆಗಾಗ 3 ತಿಂಗಳಿಗೆ ಒಂದ್ಸತಿ 4 ತಿಂಗಳಿಗೆ ಒಂದ್ಸತಿ ಈ ತರದೊಂದು ಬೂಟ್ ಕ್ಯಾಂಪ್ ಅನ್ನೋ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ನ ಅರೇಂಜ್ ಮಾಡ್ಕೊಳ್ತಾ ಇರ್ತೀವಿ. ಅಂತ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಲಾಸ್ಟ್ ಅಕ್ಟೋಬರ್ ನಲ್ಲಿ ಅರೇಂಜ್ ಮಾಡಿದ್ವಿ. ಹೈಲಿ ಸಕ್ಸಸ್ಫುಲ್ ಆಗಿತ್ತು. ಇದೇ ನೆಕ್ಸ್ಟ್ ವೀಕ್, ಇದೇ ತಿಂಗಳು 14, 15, 16 ಫೆಬ್ರವರಿ ತಿಂಗಳು, ಇದೇ ಫೆಬ್ರವರಿಯ 14, 15, 16ಕ್ಕೆ ನಾವು ಬೂಟ್ ಕ್ಯಾಂಪ್ ಅನ್ನು ಅರೇಂಜ್ ಮಾಡಿದ್ವಿ. ಅಂಡ್ ಆ ಬೂಟ್ ಕ್ಯಾಂಪ್ ಇದೇ ಶುಕ್ರವಾರ, ಶನಿವಾರ, ಭಾನುವಾರ, ಬರೋ ಶುಕ್ರವಾರ, ಶನಿವಾರ, ಭಾನುವಾರ ನಡೀತಾ ಇದೆ. ನಮ್ಮ ಡಿಸ್ಟ್ರಿಬ್ಯೂಟರ್ಸ್ ಗೆ ಈ ಮೆಸೇಜ್ ಕೊಡ್ಲಿಕ್ಕೆ ಇಷ್ಟ. ನೀವು ಬನ್ನಿ ಅಂತ ಹೇಳೋದನ್ನ ನಾನು ಇಷ್ಟಪಡೋದಿಲ್ಲ, ಆಯ್ತಾ? ಈ ಬನ್ನಿ ಅಂತಾನೂ ಹೇಳಲ್ಲ, ಬರಬೇಡಿ ಅಂತ ಹೇಳಲ್ಲ. ಯಾರಿಗೆ ಗೆಲ್ಲಬೇಕು ಅನ್ಕೊಳ್ತೀರೋ ಅವರಿಗೆ ಅವಕಾಶ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಈಗ ಆಲ್ರೆಡಿ ಅಲ್ಲಿಗೆ ಬರ್ಲಿಕ್ಕೆ ರೆಡಿ ಆಗಿರ್ತಕ್ಕಂಥ ತಂಡ ನಾವು, ಹಾಗಾಗಿ ಅಲ್ಲೇನ್ ಕಾನ್ಫರೆನ್ಸ್ ಹಾಲ್ ಇತ್ತು ಆ ಕಾನ್ಫರೆನ್ಸ್ ಹಾಲ್ ಅಲ್ಲಿ ಜಾಗ ಸಾಕಾಗಲ್ಲ ಅಂತ ಹೇಳಿ ಮತ್ತೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ಕೊಳ್ಳಿಕ್ಕೆ ಹೊರಟಿದೀವಿ. ಅಷ್ಟು ಜಾಮ್ ಪ್ಯಾಕ್ ಆಗ್ತಿದೆ, ಅಷ್ಟು ಮೊಮೆಂಟಮ್ ಈ ಕ್ಯಾಂಪ್ ನ ಒಂದು ಸಕ್ಸಸ್ ಅಷ್ಟು ದೊಡ್ಡ ಮಟ್ಟಕ್ಕೆ ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡಿದೆ. ಆ ಕ್ಯಾಂಪಿಗೆ ನಮ್ಮನ್ನ ಸ್ವಾಗತ ಬಯಸ್ತಾ ಅಂಡ್ ಗೆಲ್ಲೋದಕ್ಕೆ ಅವಕಾಶಗಳಿಗೋಸ್ಕರ ಸುಮಾರು ಜನ ಕಾಯ್ತಿದ್ದಾರೆ, ಸುಮಾರು ಜನ ಹೊರಗಡೆ ಕಾಯ್ತಿದ್ದಾರೆ. ಆದ್ರೆ ನಿಮ್ಮ ಹತ್ರಕ್ಕೆ ಅವಕಾಶ ಬಂದು ಮತ್ತೆ ಮತ್ತೆ ಡೋರ್ ನಾಕ್ ಮಾಡ್ತಿದೆ ಅಂದ್ರೆ ಕಾರಣ ನೀವೇನ್ ಯೋಚನೆ ಮಾಡ್ತಿದ್ರು ಆ ಯೋಚನೆಗೆ ಇಲ್ಲಿ ರಿಸಲ್ಟ್ ಇದೆ ಅನ್ನೋದಕ್ಕೆ ಒಂದು ಹಿಡನ್ ಸೀಕ್ರೆಟ್ ಅನ್ನ, ಒಂದು ಸಿಂಪ್ಟಮ್ ಅನ್ನ ಹೇಳ್ತಾ ನಾನು ಮಾತು ಮುಗಿಸ್ತಿದ್ದೀನಿ. ಮಾತಾಡಕ್ಕೆ ಶುರು ಮಾಡಿದ್ರೆ ನೇರ ಮಾರುಕಟ್ಟೆಯಲ್ಲಿ ಶುರು ಮಾಡಿದಾಗ, ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದಾಗ ಹೆಸರು ಮಾಡಬೇಕು, ಹಣ ಮಾಡಬೇಕು ಅದೇ ರೀತಿ ಪ್ರಪಂಚದಾದ್ಯಂತ ಸಿಗ್ಬೇಕು ಅನ್ಕೊಂಡ್ವಿ. ಆದ್ರೆ ಈಗ ಪ್ರಪಂಚದಾದ್ಯಂತ ಹತ್ರ 20 ದೇಶಗಳು, ಸಿಂಗಾಪುರ್, ಮಲೇಷಿಯಾ, ಥಾಯ್ಲೆಂಡ್, ಆಸ್ಟ್ರೇಲಿಯಾ, ಹಾಂಗ್ಕಾಂಗ್, ಮಕಾವು, ಜರ್ಮನಿ, ಲಂಡನ್, ಸ್ಕಾಟ್ಲ್ಯಾಂಡ್, ದುಬೈ, ಅಬುಧಾಬಿ ಅಂಡ್ ಇನ್ನ ಕೆಲವೊಂದು ಕಂಟ್ರಿಗಳು ಬಿಟ್ಟಿದ್ದೀನಿ ಅಂತ ಹೇಳ್ಕೊಳ್ತೀನಿ. ಇವನ್ ದ ಗ್ರೇಟ್ ವಾಲ್ ಆಫ್ ಚೈನಾ, ಬೀಜಿಂಗ್, ಹಿಂಗೆಲ್ಲ ಪ್ರಪಂಚದಾದ್ಯಂತ ಸುತ್ತಾಡ್ತಕ್ಕಂಥ ಅವಕಾಶ ಈ ನೇರ ಮಾರುಕಟ್ಟೆ ಕೊಡ್ತು. ಇನ್ನು ಮುಂದಿನ ದಿನಗಳಲ್ಲಿ ಪ್ರಪಂಚದ ಮ್ಯಾಪ್ ಇಟ್ಕೊಂಡು ಇನ್ಯಾವ ಕಂಟ್ರಿನ ನಾವಿನ್ನ ನೋಡಿಲ್ಲ ಅಂತ ಹೇಳಬೇಕು. ಅಷ್ಟು ಸುತ್ತಾಡ್ತಕ್ಕಂಥ ಅವಕಾಶ. ವರ್ಷಕ್ಕೆ 3 ಫಾರಿನ್ ಟ್ರಿಪ್ಸ್ ಈ ಕಂಪನಿನಲ್ಲಿ ವ್ಯವಸ್ಥೆ ಆಗಿರುತ್ತೆ. ಅಂಡ್ ಒಂದು ಕಾಲದಲ್ಲಿ ಫಾರಿನ್ ಟ್ರಿಪ್ ಅಂದ್ರೆ ತುಂಬಾ ಕ್ರೇಜ್ ಇತ್ತು. ಅದಕ್ಕಂದ್ರೆ ತುಂಬಾ ದಿನಗಳ ಮುಂಚೆನೆ ಶಾಪಿಂಗ್ ಮಾಡ್ಕೊಂಡು ಪ್ರಿಪರೇಷನ್ ಮಾಡ್ಕೊಳ್ಳೋದಿದ್ವಿ. ಈಗ ಫಾರಿನ್ ಟ್ರಿಪ್ ಅನ್ನೋದು ಇರುತ್ತೆ ಅನ್ನೋ ಮಟ್ಟಕ್ಕೆ ಇವತ್ತು ಫಾರಿನ್ ಟ್ರಿಪ್ ಅನ್ನೋದು ಕಾಮನ್ ಆಗಿದೆ. ಆದ್ರೆ ನಮ್ಮ ಡಿಸ್ಟ್ರಿಬ್ಯೂಟರ್ಸ್ ಗೆ ಅದು ತುಂಬಾನೇ ಎಕ್ಸೈಟ್ಮೆಂಟ್ ಅನ್ನ ಕೊಡ್ತಕ್ಕಂಥ ಒಂದು ಟ್ರಿಪ್ ಆಗಿರುತ್ತೆ. ಅಂಡ್ ಮುಂದಿನ ಆಗಸ್ಟ್ ತಿಂಗಳಿಗೆ ಮತ್ತೊಂದು ಫಾರಿನ್ ಟ್ರಿಪ್ ಅನೌನ್ಸ್ ಆಗಿದೆ, ಲಂಡನ್ ಅಂಡ್ ಸ್ಕಾಟ್ಲ್ಯಾಂಡ್. ಅದರ ನೆಕ್ಸ್ಟ್ ನವೆಂಬರ್ಗೆ ಅಗೈನ್ ಥಾಯ್ಲೆಂಡ್ ಟ್ರಿಪ್ ಅನೌನ್ಸ್ ಆಗಿದೆ. ಅಂಡ್ ಇದನ್ನ ಹೇಳ್ತಾ ಜೀವನದಲ್ಲಿ ಎಷ್ಟು ಕೆಲಸ ಮಾಡ್ತೀವೋ ಅಷ್ಟು ಖುಷಿಯಾಗಿರ್ಬೇಕು, ಎಷ್ಟು ಖುಷಿಯಾಗಿರ್ತೀವೋ ಅಷ್ಟು ಮತ್ತೆ ಗ್ರೋತ್ ಕಡೆಗೆ ಹೋಗ್ತೀವಿ. ಅದಕ್ಕೆ ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ, ವರ್ಕ್ ಹಾರ್ಡ್, ಎಂಜಾಯ್ ಹಾರ್ಡರ್ ಅಂತ ಹೇಳ್ತೀವಿ. ಹಾಗೆ ಇಷ್ಟು ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಅಗೈನ್ ಎಲ್ಲಿ ಸಿಗೋಣ? ಲಾಸ್ಟ್ ಅಲ್ಲಿ ಒಂದು ಮಾತು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. 5 ವರ್ಷ ಏನೇ ಒಂದು ವಿಷಯದಲ್ಲಿ ನೀವೇನೇ ಒಂದು ಪೊಸಿಷನ್ ರೀಚ್ ಆಗ್ಬೇಕಂದ್ರೆ ಒಂದು ವಿಷಯವನ್ನ ತಗೊಂಡ್ರೆ ಅದರಲ್ಲಿ 5 ವರ್ಷ ತಲ್ಲಿನ ಮುಳುಗಿ, ಆ 5 ವರ್ಷ ನೀವು ಒಂದು ವಿಷಯವನ್ನ ತಗೊಂಡು ಮುಳುಗಿದ್ರೆ ನೀವು ಯೋಚನೆನೇ ಮಾಡ್ಲಿಕ್ಕಾಗಲ್ಲ. ಆ ಹಂತವನ್ನ ನೀವು ರೀಚ್ ಮಾಡ್ತೀರಿ. ಅಫ್ಕೋರ್ಸ್ ನಮ್ಮ ಜೊತೆಗೆ ಬೆಸ್ಟಿಂದ ಶುರು ಮಾಡಿರೋರು 1 ವರ್ಷ ಆಗಿದೆ. ಎಷ್ಟು ವರ್ಷ ಆಗಿದೆ? 1 ವರ್ಷ ಆಗಿದೆ. ಮತ್ತೆ ನಾವು ನಮ್ಮ ಟೀಮ್ ನ ಸೂಪರ್ ಫಾಸ್ಟ್ ಆಗಿ ತಗೊಂಡು ಹೋಗ್ಲಿಕ್ಕೆ ಇಲ್ಲಿ ಕೆಲವರು ಸುಮಾರು ಜನ ಡಿಸ್ಟ್ರಿಬ್ಯೂಟರ್ಸ್ 1 ವರ್ಷ ಆಗಿರೋರು ಇದ್ರಿ. ಆ 1 ವರ್ಷದಷ್ಟರಲ್ಲಿ ಇಲ್ಲಿ ಅನುಭವದ ಮುಖಾಂತರ ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ವಿ. ಎಸ್ಆರ್ನೋ? ಇನ್ನ ನಿಮ್ ಜೊತೆಲಿರೋ ಕೆಲವೊಬ್ರು ವಿತೌಟ್ ಎಕ್ಸ್ಪೀರಿಯನ್ಸ್ ಇಂದ ಶುರು ಮಾಡಿದಿರಿ. ವಿತೌಟ್ ಎಕ್ಸ್ಪೀರಿಯನ್ಸ್ ಇರೋರು ವಿತ್ ಎಕ್ಸ್ಪೀರಿಯನ್ಸ್ ಇರೋ ಜೊತೆ ಇದ್ರೆ ಸಾಕು, ಆಟೋಮೆಟಿಕ್ಲಿ ದಾರಿ ತೋರಿಸ್ಬೋದು. ತಮಿಳುನಾಡಿಂದ ಚೆನ್ನೈಯಿಂದ ಇಲ್ಲಿ ಯಾರೋ ಒಬ್ರು ಬಂದಿದ್ದಾರೆ ಅಂತ ಹೇಳ್ತಾರೆ. ಅವ್ರಿಗೀಗ ಬೆಂಗಳೂರಿನ ಅಂಬೇಡ್ಕರ್ ಕಾಲೇಜ್ ಹೋಗ್ಬೇಕು. ಯಾವ ರೀತಿ ಹೋಗ್ತಾರೆ ಈಗ? ಗೂಗಲ್ ಮ್ಯಾಪ್ಸ್. ಅಂಬೇಡ್ಕರ್ ಇಂಜಿನಿಯರಿಂಗ್ ಕಾಲೇಜ್ ರಿಂಗ್ ರೋಡ್ ಅಲ್ಲಿ ಇದೆಯಲ್ಲ, ಅಲ್ಲಿ ಹೋಗ್ಬೋದು. ಒಂದು ಮ್ಯಾಪ್ ಹಾಕೊಂಡು ಹೋಗ್ಬೋದು, ಇಲ್ಲಾದ್ರೆ ಯಾರ್ಯಾರ ಕೇಳ್ಕೊಂಡು ಹೋಗ್ಬೋದು. ಈಗ ಬೆಟರ್ ಯಾವುದು? ಮ್ಯಾಪ್ ಹಾಕೊಂಡು ಹೋಗ್ಬೋದು. ಮ್ಯಾಪ್ ಈಗ ಎಲ್ಲಿ ತೋರಿಸುತ್ತೆ? ತೋರಿಸುತ್ತೆ. ಅದೇ ಈಗ ಇವರಿಗೆ ಅಂಬೇಡ್ಕರ್ ಕಾಲೇಜ್ ಗೊತ್ತು,
ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಇವ್ರನ್ನ ಸಿಂಪಲ್ ಇವ್ರನ್ನ ಫಾಲೋ ಮಾಡಿದ್ರೆ ಈಸಿ ಅಂತ ಬೇಗ ಹೋಗ್ಬಿಡ್ತೀವಿ. ಮ್ಯಾಪ್ ಫಾಲೋ ಮಾಡಿದ್ರೆ ಬೇಗ ಹೋಗ್ತೀವ, ಇವ್ರ ಹಿಂದೆ ಫಾಲೋ ಮಾಡಿದ್ರೆ ಬೇಗ ಹೋಗ್ತೀವಿ. ಜನಗಳನ್ನ ಕೇಳಿದ್ರೆ ಬೇಗ ಹೋಗ್ತೀವ ಅಥವಾ ಮ್ಯಾಪ್ ಫಾಲೋ ಮಾಡಿದ್ರೆ ಬೇಗ ಹೋಗ್ತೀವಿ. ಕೇಳೋದಕ್ಕಿಂತ ಮ್ಯಾಪ್ ಫಾಲೋ ಮಾಡಿದ್ರೆ ಬೇಗ ಹೋಗ್ತೀವಿ. ಹೌದಾ? ಎಸ್ ಆರ್ ನೋ? ಅಲ್ಲಲ್ಲ ಗಾಡಿ ನಿಲ್ಲಿಸ್ಕೊಂಡು ಕೇಳಿ 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 ಹೋಗೋದು ಬೆಸ್ಟ್, ಮ್ಯಾಪ್ ನ ಫಾಲೋ ಮಾಡೋದು ಬೆಸ್ಟ್. ಮ್ಯಾಪ್ ನ ಫಾಲೋ ಮಾಡೋದು, ಮ್ಯಾಪ್ ನ ಫಾಲೋ ಮಾಡೋದು ಬೆಸ್ಟ್. ಆಲ್ರೆಡಿ ಅಲ್ಲಿಗೆ ಹೋಗೋರ್ನ ಫಾಲೋ ಮಾಡೋದು ಬೆಸ್ಟ್. ಅಲ್ಲಿಗೆ ಹೋಗೋದು. ಇದನ್ನೇ ನಾನು ಹೇಳಕ್ ಹೊರಟೆ, ಅಲ್ಲಿಗೆ ಹೋಗ್ತಾ ಇರೋರ್ನ ಫಾಲೋ ಮಾಡಿದ್ರೆ ಮ್ಯಾಪ್ ಗಿನ ಬೇಗ ರೀಚ್ ಆಗ್ಬೋದು. ಬಿಸ್ನೆಸ್ ನಲ್ಲಿ ನಿಮ್ಮ ಜೊತೆಯಲ್ಲಿ ಇರತಕ್ಕಂಥವ್ರು ಆಲ್ರೆಡಿ ಬಿಸ್ನೆಸ್ ನಲ್ಲಿ ಆ ದಾರಿನಲ್ಲಿ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಅವರು ಅವರ ಸೀನಿಯರ್ ನ ಫಾಲೋ ಮಾಡ್ತಿದ್ದಾರೆ. ಹಾಗಾಗಿ ಈ ಬಿಸ್ನೆಸ್ ನಲ್ಲಿ ಒಂದು ಬ್ಯೂಟಿ ಏನಂದ್ರೆ ಆಸ್ ಎ ಸ್ಟೂಡೆಂಟ್ ಆಗಿ ಬಿಸ್ನೆಸ್ ನ ನಾವು ಶುರು ಮಾಡಿದ್ವಿ. ಒಂದು ಆಶ್ಚರ್ಯಕರವಾದಂತ ವಿಚಾರ ಏನಂದ್ರೆ ನಮ್ಮ ಟೀಮ್ ನಲ್ಲಿ ಇವತ್ತು ಲೆಕ್ಚರರ್ಸ್ ಇದ್ದಾರೆ, ಪ್ರಿನ್ಸಿಪಲ್ಸ್ ಇದ್ದಾರೆ, ಅವರಿಗೆ ನಾವು ಇವತ್ತು ಗೈಡ್ ಮಾಡ್ತೇವೆ. ಈ ಬಿಸ್ನೆಸ್ ಅಲ್ಲಿ ನೀವು ಹೇಗೆ ಡೆವಲಪ್ ಆಗಬಹುದು ಅಂತ ಹೇಳಿ ಅಂತ ಅವಕಾಶಗಳನ್ನ ಇವತ್ತು ಈ ಬಿಸ್ನೆಸ್ ನಮಗೆ ಕೊಟ್ಟಿದೆ. ಕಾರಣ ಯಾಕೆಂದ್ರೆ ಅನುಭವ ಎಲ್ಲದಕ್ಕಿಂತ ದೊಡ್ಡದು ಅಂತ ಹೇಳಿ. ಕಾಲೇಜಲ್ಲಿ ಕಾಪಿ ಮಾಡಿದ್ರೆ ಡಿಮಾರ್ ಆಗ್ತಾರೆ, ಇಲ್ಲಿ ಕಾಪಿ ಮಾಡಿದ್ರು ದುಡ್ಡು ಮಾಡ್ತಾರೆ ಅಂತ ಹೇಳಿಕ್ಕೆ ಬಹಳ ಸ್ಟೇಜ್ ಬಿಟ್ಕೊಡ್ತಾ ಅಗೇನ್ ಕ್ಯಾಂಪ್ ನಲ್ಲಿ ಭೇಟಿ ಆಗುತ್ತೆ.